ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟವನು ಬಳ್ಳಾರಿಯಲ್ಲಿ ಓಡಾಡ್ತಿದ್ದಾನೆ ಅನ್ನೋ ಮಾಹಿತಿ ಇದೆ. ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟವನು ಬಳ್ಳಾರಿಯಲ್ಲಿ ಓಡಾಡ್ತಾ ಇದ್ದಾನೆ ಅನ್ನೋ ಮಾಹಿತಿ ಇದೆ. ಬೆಂಗಳೂರಿನಿಂದ ಆತ ನೇರವಾಗಿ ಹೊರಟದ್ದು ಬಳ್ಳಾರಿಗೆ. ಬಳ್ಳಾರಿಯಲ್ಲಿ ಎನ್ಐಎ ತಂಡ ಈಗಾಗಲೇ ತನಿಖೆ ನಡೆಸ್ತಾ ಇದೆ. ಆತ ಓಡಾಡಿರೋ ಫುಟೇಜ್ ಸಿಗ್ತಾ ಇದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಬಳ್ಳಾರಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಾಂಬರ್ ಓಡಾಟದ ಸಿಸಿಟಿವಿಯ ದೃಶ್ಯ ಸಿಕ್ಕಿದೆ. ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟವನು ಬಳ್ಳಾರಿಯಲ್ಲಿ ಓಡಾಡಿರೋ ಸಿಸಿಟಿವಿಯ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಬಳ್ಳಾರಿ ಬಸ್ ಸ್ಟ್ಯಾಂಡ್ ನ ಸಿಸಿಟಿವಿಯ ಫುಟೇಜ್ ನಲ್ಲಿ ಇದು ಕ್ಯಾಪ್ಚರ್ ಆಗಿದೆ. ಬೆಂಗಳೂರಿನಿಂದ ಆತ ಬಳ್ಳಾರಿಗೆ ಹೊರಟ ಅನ್ನೋದು ತನಿಖೆಯ ವೇಳೆ ಪತ್ತೆಯಾಗಿತ್ತು. ಅಲ್ಲಿನ ಸಿಸಿಟಿವಿ ಫುಟೇಜ್ ಗಳನ್ನ ಜಾಲಾಡಿದಾಗ ಬಳ್ಳಾರಿಯ ಬಸ್ ಸ್ಟಾಪ್ ನಲ್ಲಿ ಆತ ಓಡಾಡ್ತಾ ಇರೋದರ ಸಿಸಿಟಿವಿ ಫುಟೇಜ್ ಸಿಕ್ಕಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬಾಂಬರ್ ಬಳ್ಳಾರಿಯಲ್ಲಿ ಓಡಾಡ್ತಾ ಇರೋ ಸಿಸಿಟಿವಿ ಫುಟೇಜ್ ಅನ್ನ ನೀವು ನೋಡ್ತಾ ಇದ್ದೀರಾ. ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟವನು ಬಳ್ಳಾರಿಯಲ್ಲಿ ಓಡಾಡಿದ ಸಿಸಿಟಿವಿ ಫುಟೇಜ್ ಇದು. ಕಳೆದ ಶುಕ್ರವಾರ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಅಲ್ಲಿಂದ ಬಸ್ ನಲ್ಲಿ ಎಸ್ಕೇಪ್ ಆಗಿರ್ತಾನೆ. ಆತ ನಡ್ಕೊಂಡು ಹೋಗ್ತಾ ಇರೋ ಫುಟೇಜ್, ಬಸ್ ನಲ್ಲಿ ಸಂಚರಿಸಿದ ಫುಟೇಜ್ ಅನ್ನ ಪೊಲೀಸರು ಸಂಗ್ರಹಿಸಿದ್ರು. ಯಾವ ಬಸ್ ನಲ್ಲಿ ಎಲ್ಲಿಗೆ ಹೋದ ಅನ್ನೋದನ್ನ ತನಿಖೆ ನಡೆಸುವಾಗ ಆತ ಬಳ್ಳಾರಿಯಲ್ಲಿ ಹೋಗಿದ್ದಾನೆ, ಬಳ್ಳಾರಿಯ ಬಸ್ ಹತ್ತಿದ್ದಾನೆ ಅನ್ನೋದು ಮಾಹಿತಿ ಲಭ್ಯ ಆಗುತ್ತೆ. ಬಳ್ಳಾರಿಯ ಸಿಸಿಟಿವಿ ಫುಟೇಜ್ ಗಳನ್ನ ಹುಡುಕಿದಾಗ ಈತನ ಚಲನವಲನ ಫುಟೇಜ್ ನಲ್ಲಿ ಸಿಕ್ಕಿದೆ. ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟ ಈ ಬಾಂಬರ್ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲಿ ಓಡಾಡಿರೋ ಸಿಸಿಟಿವಿಯ ದೃಶ್ಯ ನೀವು ನೋಡ್ತಾ ಇದ್ದೀರಾ. ರಾತ್ರಿ ಸುಮಾರಿಗೆ ಆತ ಓಡಾಡಿರೋ ದೃಶ್ಯನ ನೀವು ನೋಡ್ತಾ ಇದ್ದೀರಾ. ಬೆಂಗಳೂರಿನಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಅಲ್ಲಿಂದ ಸುಮಾರು 400 ಮೀಟರ್ ನಡ್ಕೊಂಡು ಹೋಗ್ತಾನೆ. ಅದಾದ ಮೇಲೆ ಬಸ್ ಹತ್ಕೊಂಡು ಹೋಗ್ತಾನೆ. ಅಲ್ಲಿಂದ ಎಸ್ಕೇಪ್ ಆಗಿ ಆತ ಬಳ್ಳಾರಿಗೆ ಹೋಗಿದ್ದಾನೆ. ಎನ್ಐಎ ಕೈನಲ್ಲಿದ್ದ ಮಿರಾಜ್ನನ್ನ ಅಧಿಕಾರಿಗಳು ವಿಚಾರಣೆ ನಡೆಸಿದಾಗ ಈತನ ಬಗ್ಗೆ ಸುಳಿವು ಪತ್ತೆಯಾಗಿದೆ ಅನ್ನೋದು ಇಲ್ಲಿವರೆಗೆ ತಿಳಿದು ಬಂದಿರೋ ಮಾಹಿತಿ. ಸಿಸಿಟಿವಿ ಫುಟೇಜ್ ಗಳನ್ನ ಚೆಕ್ ಮಾಡಿದಾಗ ಈತ ಓಡಾಡಿರೋದು ಸ್ಪಷ್ಟವಾಗಿ ಕಂಡು ಬಂದಿದೆ. ಜಾಗ ಬದಲಾಯಿಸ್ತಾ ಇದ್ದ ಹಾಗೆ ಈತ ತನ್ನ ಬಟ್ಟೆ ಬದಲಾಯಿಸಿದ. ಬಾಂಬ್ ಬಿಡೋದಕ್ಕೆ ಬಂದ ಸಂದರ್ಭದಲ್ಲಿ ಈತ ಶರ್ಟ್ ಹಾಕಿದ್ದ. ಅದಾದ ಮೇಲೆ ಟಿ ಶರ್ಟ್ ಬದಲಾಯಿಸಿಕೊಂಡ. ಶರ್ಟ್ ತೆಗೆದು ಟಿ ಶರ್ಟ್ ಹಾಕೊಂಡು ಬಳ್ಳಾರಿ ಕಡೆ ಹೊರಟ. ಬಳ್ಳಾರಿಯ ಬಸ್ ಸ್ಟಾಪ್ ನಲ್ಲಿ ಅತ್ತಿಂದಿತ್ತ ಓಡಾಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ರಾಮೇಶ್ವರಂ ಕೆಫೆಯ ಬಾಂಬ್ ಇಟ್ಟವನು ಬಳ್ಳಾರಿಯಲ್ಲಿ ಓಡಾಡಿರೋ ಸಿಸಿಟಿವಿ ದೃಶ್ಯ ಇದು. ಬಳ್ಳಾರಿಯ ಬಸ್ ಸ್ಟಾಪ್ ನಲ್ಲಿ ಇರುವ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿರೋ ದೃಶ್ಯ ಇದು. ಇವತ್ತಿಗೆ ಸರಿಯಾಗಿ 8 ದಿನದ ಹಿಂದೆ ಈತ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಇಲ್ಲಿವರೆಗೆ ಎನ್ಐಎ ತಂಡ ಹುಡುಕಾಟ ನಡೆಸ್ತಾ ಇದೆ. ಒಬ್ಬನನ್ನ ವಶಕ್ಕೆ ಪಡೆದು ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಆತನೇ ಈತನ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಈತ ಶರ್ಟ್ ಹಾಕೊಂಡಿದ್ದ. ಬಳ್ಳಾರಿಯಲ್ಲಿ ಈತ ಓಡಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಈತ ತನ್ನ ಬಟ್ಟೆ ಬದಲಾಯಿಸಿದ್ದಾನೆ. ಟಿ ಶರ್ಟ್ ಹಾಕೊಂಡು ಓಡಾಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ರಾಮೇಶ್ವರಂ ಕೆಫೆಗೆ ಬಾಂಬ್ ಇಟ್ಟ ಬಾಂಬರ್ ಬಳ್ಳಾರಿಯಲ್ಲಿ ಓಡಾಡಿರೋ ಸಿಸಿಟಿವಿ ದೃಶ್ಯ ಲಭ್ಯ ಆಗಿದೆ. ಬಳ್ಳಾರಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಾಂಬರ್ ಓಡಾಟದ ದೃಶ್ಯ ಕಂಡು ಬಂದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಬಾಂಬರ್ ಓಡಾಟದ ಎಕ್ಸ್ಕ್ಲೂಸಿವ್ ವಿಡಿಯೋ ಪತ್ತೆಯಾಗಿದೆ.
ರಾತ್ರಿ 9 ಗಂಟೆಗೆ ಬಳ್ಳಾರಿ ಬಸ್ ಸ್ಟ್ಯಾಂಡ್ ನಲ್ಲಿ ಈತ ಓಡಾಟ ನಡೆಸಿದ್ದಾನೆ. ಬಾಂಬ್ ಇಟ್ಟ ದಿನಾನೇ ಬಳ್ಳಾರಿ ಸೇರ್ಕೊಂಡಿದ್ದಾನೀತ. ಬೆಂಗಳೂರಿನಿಂದ ಬಸ್ನಲ್ಲಿ ಬಳ್ಳಾರಿಗೆ ಹೊರಟಿದ್ದಾನೆ. ಶಂಕಿತನ ವಿಡಿಯೋ ಬಿಡುಗಡೆ ಮಾಡಿದೆ ಎನ್ಐಎ ತಂಡ. ಬಾಂಬರ್ ಹೆಜ್ಜೆ ಜಾಡು ಹಿಡಿದು ತನಿಖೆಗೆ ಇಳಿದಿದೆ ಎನ್ಐಎ ಟೀಮ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸಿಸಿಟಿವಿ ಫುಟೇಜ್ ನಲ್ಲಿ ಸ್ಪಷ್ಟವಾಗಿ ಈತನ ಮುಖ ಪತ್ತೆ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ವಶದಲ್ಲಿರುವ ಅಥವಾ ಅರೆಸ್ಟ್ ಆಗಿರುವ ಒಬ್ಬ ವ್ಯಕ್ತಿಯಿಂದ ಈತನ ಸುಳಿವು ಪತ್ತೆ ಆಗಿದೆ ಅನ್ನೋದು ನಿನ್ನೆ ಒಂದು ಸ್ಟೋರಿ ಗೊತ್ತಾಯ್ತು. ಏನೆಲ್ಲ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಇಲ್ಲಿವರೆಗೆ ರಮೇಶ್? ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ಈತನನ್ನು ವಶಕ್ಕೆ ಪಡ್ಕೊಂಡಿದ್ದಾರಾ ಅಥವಾ ಸ್ವಲ್ಪದ್ರಲ್ಲೇ ಪಡೆಯೋರಿದ್ದಾರಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಬಳ್ಳಾರಿಯ ಸಿಸಿಟಿವಿ ಫುಟೇಜ್ ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟು ಅಲ್ಲಿಂದ BMTC ಬಸ್ ಹತ್ಕೊಂಡು ಈತ ಮೆಜೆಸ್ಟಿಕ್ ತಲುಪ್ಕೋತಾನೆ. ಅಲ್ಲಿಂದ ಬಳ್ಳಾರಿ KSRTC ಬಸ್ ಮೂಲಕ ಬಳ್ಳಾರಿಗೆ ತಲುಪಿದ್ದಾನೆ. ಬಳ್ಳಾರಿ ಬಸ್ ಸ್ಟ್ಯಾಂಡ್ ನಲ್ಲಿ ರಾತ್ರಿ 9 ಗಂಟೆಗೆ ಈತ ಓಡಾಟ ನಡೆಸಿದ್ದಾನೆ. ಒಂದು ಕಡೆ BMTC ಬಸ್ ನಲ್ಲಿನ ಸಿಸಿಟಿವಿ ಫುಟೇಜ್ ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಬಳ್ಳಾರಿ ಬಸ್ ಸ್ಟ್ಯಾಂಡ್ ನಲ್ಲಿ ಈತ ರಾತ್ರಿ 9 ಗಂಟೆಗೆ ಓಡಾಟ ನಡೆಸಿರೋದನ್ನ ನೀವು ನೋಡ್ತಾ ಇದ್ದೀರಾ. ಬಾಂಬ್ ಬಿಟ್ಟಾಗ ಈತ ಕ್ಯಾಪ್ ಹಾಕೊಂಡಿದ್ದ, ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ, ಶರ್ಟ್ ಹಾಕೊಂಡಿದ್ದ. ಆದ್ರೆ ಬಳ್ಳಾರಿಯ ಫುಟೇಜ್ ನಲ್ಲಿ ನೀವು ನೋಡಿದಿರಾ, ಮಾಸ್ಕ್ ಬದಲಾಯಿಸಿದ್ದಾನೆ, ಶರ್ಟ್ ಬದಲಿಗೆ ಟೀ ಶರ್ಟ್ ಹಾಕೊಂಡಿದ್ದಾನೆ. ಅದೇ ಬ್ಯಾಗ್, ಅದೇ ವ್ಯಕ್ತಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಳ್ಳಾರಿಗೆ ಈತ ಬೆಂಗಳೂರಿಂದ ಹೊರಟಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿಸಿಟಿವಿ ಫುಟೇಜ್ ಕೂಡ ಸಿಕ್ಕಿದೆ. ಈತನ ಬಗ್ಗೆ ಇನ್ನೂ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ನಿನ್ನೆ ಒಬ್ಬ ಯಾರು ಬಂಧಿತನಿದ್ದಾನೋ ಆತನಿಂದ ಇದನ್ನ ಬಗ್ಗೆ ಇನ್ಫಾರ್ಮೇಶನ್ ಎನ್ಐಎ ಟೀಮ್ಗೆ ಸಿಕ್ಕಿದೆ ಅಂತ ಕೂಡ ಮಾಹಿತಿ ಇದೆ. ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಈ ಕೇಸ್ನಲ್ಲಿ? ಖಂಡಿತ ಭವನ, ಈಗೇನು ಎನ್ಐಎ ಅಧಿಕಾರಿಗಳು ಇಡೀ ಪ್ರಕರಣದ ತನಿಖೆಯನ್ನ ಟೇಕ್ ಓವರ್ ಮಾಡಿದ ನಂತರ ಆತ ಕಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟು ಅದಾದ ನಂತರ ಯಾವ ರೀತಿ ಮೂವ್ಮೆಂಟ್ ಆಗಿದೆ, ಎಲ್ಲಿಂದ ಎಲ್ಲಿಗೆ ಹೋಗಿದ್ದಾನೆ, ಯಾವ ವೆಹಿಕಲ್ ಅಲ್ಲಿ ಹೋಗಿದ್ದಾನೆ, ಮತ್ತೆ ಯಾವ ಬಸ್ ಸ್ಟಾಪ್ ಅಲ್ಲಿ ಆತ ಇಳ್ಕೊಂಡಿದ್ದ, ಅದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಸಿಸಿ ಕ್ಯಾಮೆರಾಗಳನ್ನ ಪಡ್ಕೊಳ್ಳುವಲ್ಲಿ ಬೆಂಗಳೂರು ಪೊಲೀಸ್ ಯಶಸ್ವಿಯಾಗಿದ್ರು. ಮತ್ತೆ ಅದ್ರ ಜೊತೆಗೆ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡೋ ಸಂದರ್ಭದಲ್ಲಿ ಇನ್ನೊಂದಷ್ಟು ಎಕ್ಸ್ಟ್ರಾ ಸಿಸಿ ಕ್ಯಾಮೆರಾಗಳು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ತೆಗೆದುಕೊಂಡು ತನಿಖೆಯನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು. ಆ ನಿಟ್ಟಿನಲ್ಲಿ ಎಷ್ಟು 11:43 ಕೆಫೆಯಿಂದ ಹೊರಗಡೆ ಬಂದವನು ಉಡಿ ಕಡೆ ಹೋಗ್ತಾನೆ. ಉಡಿಯಿಂದ ಹೆಬ್ಬಾಳ ಬಂದು ಹೆಬ್ಬಾಳದಿಂದ ಗೊರಗುಂಟೆಪಾಳ್ಯ ಹೋಗಿ ಗೊರಗುಂಟೆಪಾಳ್ಯದಿಂದ ಉಮನಾಬಾದ್ಗೆ ಹೋಗುವಂತ ಒಂದು KSRTC ಬಸ್ ಅನ್ನ ಹತ್ತಿ ಅಲ್ಲಿಗೆ ರಾತ್ರಿ 9 ಗಂಟೆ ಸುಮಾರಿಗೆ ಆತ ಬಳ್ಳಾರಿಗೆ ಹೋಗ್ತಾನೆ ಅನ್ನುವಂಥದ್ದು. ಅಂದ್ರೆ ಆ ನಿಟ್ಟಿನಲ್ಲಿ ಉಡಿಯಿಂದ ಹೆಬ್ಬಾಳಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ಯಾವ BMTC ಯಲ್ಲಿ ಆತ ಪ್ರಯಾಣ ಮಾಡಿದ್ದ ಆ ಒಂದು BMTC ಯಲ್ಲಿರುವಂತ ಒಂದು ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಕೂಡ ಈಗೇನು ಎನ್ಐಎ ಅಧಿಕಾರಿಗಳು ತಮ್ಮ ಎಕ್ಸ್ ಖಾತೆಯಲ್ಲಿ ರಿಲೀಸ್ ಮಾಡಿರುವಂತಹದ್ದು. ಜೊತೆಗೆ ಬಳ್ಳಾರಿಯ ಬಸ್ ಸ್ಟಾಪ್ ನಲ್ಲಿ 9 ಗಂಟೆ ಸುಮಾರಿಗೆ ಅದನ್ನು ಇಳಿದು ಅಲ್ಲಿ ಒಂಟಿಯಾಗಿ ಓಡಾಡ್ತಾನೆ. ಅಂದ್ರೆ ಇಲ್ಲಿಂದ ರಾಮೇಶ್ವರಂ ಕೆಫೆಯಿಂದ ಆತ ಹೋಗುವಾಗ ಆತನ ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ಆತ ತೊಟ್ಟ ಬಟ್ಟೆ, ಆತನ ಬಳಿ ಇದ್ದಂತ ಬ್ಯಾಗು, ಅದೆಲ್ಲವನ್ನು ಆ ಒಂದು ಅಂದಾಜಿನ ಮೇಲೆ ಆ ಒಂದು ಚಹರೆಯನ್ನು ಇಟ್ಟುಕೊಂಡೆ ಅದನ್ನ ಹಿಂಬಾಲಿಸ್ತಾರೆ CCTVಯಲ್ಲಿ. ಆದ್ರೆ ಬಳ್ಳಾರಿಗೆ ಹೋದಂತ ಏನು ಅನುಮಾನಿತ ಬಾಂಬರ್ ಇದ್ದಾನೆ ಆತ ಬಳ್ಳಾರಿಯಿಂದ ಎಲ್ಲಿಗೆ ಹೋದ ಅನ್ನುವಂತ ಸಂಬಂಧಪಟ್ಟಂತೆ ಒಂದಷ್ಟು ಕನೆಕ್ಷನ್ಸ್ ಕಟ್ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಬಳ್ಳಾರಿ ಐಸಿಸ್ ಮಾಡಿಲ್ನ ಸಹಚರ ಈತ ಆಗಿದ್ದಾನೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿ ಎನ್ಐಎ ಅಧಿಕಾರಿಗಳಿಗೆ ಅನುಮಾನ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ 2023 ಡಿಸೆಂಬರ್ 18ನೇ ತಾರೀಕು ಬಳ್ಳಾರಿಯ ಐಸಿಸ್ ಮಾಡಿಲ್ನಲ್ಲಿ 4 ಅರೆಸ್ಟ್ ಮಾಡಲಾಗಿತ್ತು. ಮಿನಾಜ್ ಸೇರಿದಂತೆ 4 ಅರೆಸ್ಟ್ ಮಾಡಲಾಗಿತ್ತು. ಅವ್ರನ್ನ ಈಗ ಕೋರ್ಟ್ ನಿಂದ ಬಾಡಿ ವಾರೆಂಟ್ ತೆಗೆದುಕೊಳ್ಳುವ ಮೂಲಕ ಅವ್ರನ್ನ ವಿಚಾರಣೆಗೊಳಪಡಿಸಿ ಅವರಿಂದ ತರಬೇತಿ ಪಡೆದಂತ ಒಬ್ಬ ಸಹಚರ ಈ ರೀತಿಯಾಗಿ ಬಾಂಬ್ ಅನ್ನ ಇಟ್ಟಿರಬಹುದು ಅನ್ನುವಂತ ಒಂದು ಅನುಮಾನದ ಮೇಲೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿಯೇ ಆತ ಇಲ್ಲಿ ಬಾಂಬ್ ಅನ್ನ ಇಟ್ಟ ನಂತರ ಬಳ್ಳಾರಿಗೆ ಹೋಗಿರುವಂತಹದ್ದು ಕೂಡ ಪ್ರಮುಖವಾಗಿ ಇವರಿಗೆ ಮಾಹಿತಿ ಸಿಕ್ಕಿದೆ. ಮತ್ತೆ ಈ ಹಿಂದೆ ಯಾವ ಒಬ್ಬ ಆರೋಪಿ ಅಥವಾ ಯಾವ ಒಬ್ಬ ಶಂಕಿತ ತಲೆಮರೆಸಿಕೊಂಡಿದ್ದ ಆತನಿಗೂ ಈತನಿಗೂ ಎಲ್ಲ ಒಂದ್ ಕಡೆ ಏನು ಸಾಮ್ಯತೆಗಳು ಕಾಣ್ತಾ ಇದೆ ಅನ್ನುವಂಥದ್ದು ಕೂಡ ಎನ್ಐಎ ಮೂಲಗಳಿಗಿರುವಂತಹ ಬಹುದೊಡ್ಡ ಅನುಮಾನ. ಆ ನಿಟ್ಟಿನಲ್ಲಿ ಕೂಡ ಬಳ್ಳಾರಿಯಲ್ಲಿ ಕೆಲವು ಅನುಮಾನಿತರನ್ನ ಕೆಲವರನ್ನ ಪ್ರಶ್ನೆಗೊಳಪಡಿಸುವ ಮೂಲಕ ಆತನ ಚಹರೆಯನ್ನ ಸಾಮ್ಯತೆಯನ್ನು ನೋಡಿ ಅವನ ಹುಡುಕಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತದ್ದು. ಈ ಹಂತದಲ್ಲಿ
ಮಾಧ್ಯಮಗಳಲ್ಲಿ ಸಾಕಷ್ಟು ಸಿಸಿ ಕ್ಯಾಮೆರಾಗಳ ದೃಶ್ಯಗಳು ಈಗಾಗಲೇ ಪ್ರಸಾರ ಆಗಿತ್ತು. ಅದಾದ ನಂತರವೂ ಕೂಡ ಈಗ NIA ಮತ್ತೊಂದು ಹೊಸದಾಗಿ ಆತನ ಏನೋ ಚಲನವಲನಗಳು ಕ್ಲಿಯರ್ ಆಗಿ ಕಾಣುವಂತಹ ವಿಡಿಯೋಗಳನ್ನ ರಿಲೀಸ್ ಮಾಡುವ ಮೂಲಕ ಯಾರಾದರೂ ಏನೋ ಸಾರ್ವಜನಿಕರಿಗೆ ಈತನ ಬಗ್ಗೆ ಮಾಹಿತಿ ಸಿಕ್ಕಿದೆ ಆದಲ್ಲಿ ಅದನ್ನ NIAಗೆ ನೇರವಾಗಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಈಗಾಗಲೇ 2 ದಿನದ ಹಿಂದೆ NIA ಅಧಿಕಾರಿಗಳೇ ಒಂದು ವಾಂಟೆಡ್ ಅನ್ನುವಂತ ಒಂದು ಪೋಸ್ಟ್ ಅನ್ನ ಬಿಡುಗಡೆ ಮಾಡುವ ಮೂಲಕ ಯಾರಾದ್ರೂ ಈತನಿಗೆ ಹೋಲಿಕೆ ಮಾಡುವಂತ ಅಥವಾ ಈತನನ್ನ ಯಾರಿಗಾದ್ರೂ ಸಿಕ್ಕಿದೆ ಆದಲ್ಲಿ ಅವ್ರ ಮಾಹಿತಿಯನ್ನ ಕೊಡಿ, ನಿಮ್ಗೆ 10 ಲಕ್ಷ ರೂಪಾಯಿ ಬಹುಮಾನವನ್ನ ಕೊಡ್ತೇವೆ, ಮತ್ತೆ ನಿಮ್ಮ ಮಾಹಿತಿಗಳನ್ನು ಕೂಡ ಸೀಕ್ರೆಟ್ ಆಗಿ ಇಡ್ತೇವೆ ಅನ್ನುವಂತ ಏನೊಂದು ಪ್ರಕಟಣೆ ಹೊರಟಿತ್ತು. ಅದಕ್ಕೆ ಪೂರಕವಾಗಿ ಮತ್ತೊಂದು ವಿಡಿಯೋನ ಅಂದ್ರೆ ಆ ಫೋಟೋಗಿಂತಲೂ ವಿಡಿಯೋ ಆತನ ಆ ನಡೆಯ ರೀತಿ ಯಾವುದು, ಅದರ ಬಾಡಿ ಮೂವ್ಮೆಂಟ್ ಗಳೇನು ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ಸೊ ಆ ವಿಡಿಯೋವನ್ನ ನೋಡಿದ್ದೆ ಅದರಲ್ಲಿ ಸಾರ್ವಜನಿಕರಿಗೆ ಆತನನ್ನ ಕಂಡುಹಿಡಿಯುವಂತದ್ದು, ಆತನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮತ್ತೆ 2 ವಿಡಿಯೋ ರಿಲೀಸ್ ಮಾಡುವ ಮೂಲಕ ಎಲ್ಲೊಂದ್ ಕಡೆ ಸಾರ್ವಜನಿಕರ ಸಹಕಾರವನ್ನ NIA ಅಧಿಕಾರಿಗಳು ನೀಡ್ತಾ ಇರುವಂತದ್ದು. ಮತ್ತೆ ಎಲ್ಲೊಂದ್ ಕಡೆ ಪೋಸ್ಟ್ ಅನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಮತ್ತೆ ಡಿಲೀಟ್ ಮಾಡಿದ್ದಾರೆ NIA ಅಧಿಕಾರಿಗಳು. ಅದು ಯಾಕೆ ಅನ್ನುವಂಥದ್ದು ಒಂದಷ್ಟು ಅನುಮಾನ ಕಾಡ್ತಾ ಇದೆ. ಭಾವನಾ. ರೈಟ್, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.